ಸೊ ಇಲ್ಲಿ ಪ್ರದೀಪ್ ಅನ್ನೋರ ಒಂದು ಪ್ರಶ್ನೆ ಇದೆ. ಈ ವಿಚಾರವನ್ನು ಒಂದು ಹಂತಕ್ಕೆ ನಾವು ಮಾತಾಡಿದ್ದೀವಿ, ಆದರೂ ಈ ಪ್ರಶ್ನೆ ತಗೋಬಹುದು. ಗಾಂಧಾರಿ ಕೃಷ್ಣನಿಗೆ ಏನು ಶಾಪ ಕೊಡ್ತಾಳೆ ಅದ್ರ ಬಗ್ಗೆ ನನ್ನ 3 ಪ್ರಶ್ನೆಗಳಂತ ಹೇಳಿದ್ದಾರೆ ಅವರು. ಗಾಂಧಾರಿ ಪಾಂಡವರಿಗೆ ಶಾಪ ಕೊಡೋ ಮುನ್ನ ವ್ಯಾಸರು ಪ್ರತ್ಯಕ್ಷರಾಗಿ ಆಕೆಯ ಕೋಪ ಶಮನ ಮಾಡಿದರು. ಆದರೆ ಕೃಷ್ಣನಿಗೆ ಆಕೆ ಶಾಪ ಕೊಡೋ ಮುನ್ನ ವ್ಯಾಸರು ಯಾಕೆ ಬರಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇದು, ಶಾಪ ಕೊಡುವ ಗಾಂಧಾರಿ ವಾಸ್ತವ ಸ್ಥಿತಿಯಲ್ಲಿ ಆಕೆಯದೇ ತಪ್ಪಿದ್ದರೂ ಆಕೆಯ ಶಾಪಕ್ಕೆ ಬೆಲೆ ಇದೆಯೇ ಅನ್ನೋದು ಎರಡನೇದು. ಹಾಗೆಯೇ ಕೃಷ್ಣನ ಮೇಲೆ ಗಾಂಧಾರಿಗೆ ಯಾವುದೋ ಹಳೆ ದ್ವೇಷ ಇತ್ತಾ, ಅಂದರೆ ಶಾಪ ಕೊಡೋಕ್ಕೆ ಬೇರೆ ಕಾರಣವೂ ಇತ್ತಾ ಅನ್ನೋದು ಅವರ ಪ್ರಶ್ನೆ. ಒಂದು, ವ್ಯಾಸರು ಮೊದಲು ಬಂದವರು ಆಮೇಲೆ ಯಾಕೆ ಬರಲಿಲ್ಲ ಅಂತ ಅನ್ನೋದಕ್ಕೆ, ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಡ್ತಾಳೆ ಅಂತಂದಾಗ ವ್ಯಾಸರು ಬಂದು ಅದನ್ನು ರಕ್ಷಿಸಬೇಕಾದ ವಿಷಯ ಇಲ್ಲ, ಕೃಷ್ಣನನ್ನು ರಕ್ಷಿಸಬೇಕಾದ ವಿಷಯ ಇಲ್ಲ. ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಕೃಷ್ಣನಿಗೆ ಗೊತ್ತಿದೆ, ಹಾಗಾಗಿ ವ್ಯಾಸರು ಪ್ರವೇಶ ಮಾಡೋಲ್ಲ. ಪಾಂಡವರ ವಿಷಯದಲ್ಲಿ ಹಾಗಲ್ಲ. ಗಾಂಧಾರಿ ಶಾಪ ಕೊಟ್ಟರೆ ಪಾಂಡವರಿಗೆ ಆ ಶಾಪ ಅದು ಶಾಶ್ವತ. ಕೃಷ್ಣ ಈ ಶಾಪವನ್ನು ಸ್ವೀಕರಿಸದೇ ಇರಬಹುದಿತ್ತು, ಗಾಂಧಾರಿಯ ಶಾಪವನ್ನು. ಅವನು ಸ್ವೀಕರಿಸೋದಿಲ್ಲ ಅಂತ ಹೇಳಿದರೆ ಆ ಶಾಪ ಇದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ವ್ಯಾಸರು ಅದು ಕೃಷ್ಣನ ಇದಕ್ಕೆ ಬಿಟ್ಟರು, ಅದನ್ನು ಅವನ ತಿಳುವಳಿಕೆಗೆ ಬಿಟ್ಟರು, ಅದನ್ನು ಅವನು ನೋಡ್ಕೋತಾನೆ ಅದನ್ನು ಅಂತ. ಹಾಗಾಗಿ ಕೃಷ್ಣನ ಸಹಾಯಕ್ಕೆ ಅಂತ ಮತ್ತೊಬ್ಬರು ಬರೋ ಪ್ರಶ್ನೆ ಇಲ್ಲ, ಹಾಗಾಗಿ ಬರಲಿಲ್ಲ ಅವರು. ಗಾಂಧಾರಿಗೆ ಕೃಷ್ಣನ ಮೇಲೆ ಯಾವ ದ್ವೇಷವೂ ಇಲ್ಲ, ಮೊದಲು ಎಲ್ಲೂ ಯಾವಾಗಲೂ ಇಲ್ಲ. ಗಾಂಧಾರಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಕೃಷ್ಣನ ಮೇಲಂತೂ ಇಲ್ಲೇ ಇಲ್ಲ. ಈ ಶಾಪ ಅಂದರೆ ಅವ್ರು ಕೇಳಿರೋ ಪ್ರಶ್ನೆ ಚೆನ್ನಾಗಿದೆ. ಇದ್ದಕ್ಕಿದ್ದಕ್ಕೆ ಕೃಷ್ಣನ ಮೇಲೆ ಅವಳು ಶಾಪ ಕೊಡುವಾಗ, ಅಂದರೆ ತನ್ನ ತಪ್ಪಿದ್ದಾಗ, ಅಂದರೆ ತನ್ನ ಕಡೆಯವರ ತಪ್ಪಿದ್ದಾಗ ಕೃಷ್ಣನನ್ನು ಗುರಿಯಾಗಿಸಿಕೊಂಡು ಶಾಪ ಕೊಡೋದಕ್ಕೆ ಬೇರೆ ಏನೋ ಕಾರಣ ಇದ್ದಿರಬೇಕಾ ಅಂತ ಯೋಚನೆ ಮಾಡಿದ್ದಾರೆ ಅವರು. ಹಾಗೇನೋ ಇಲ್ಲ, ಅದು ಆ ಕ್ಷಣದ ಭಾವಾತಿರೇಕ ಅಷ್ಟೇ. ಅವಳು ಮೊದಲು ಯೋಚನೆ ಮಾಡ್ಕೊಂಡಿದ್ದಲ್ಲ ಅದು. ಅಂದರೆ ಕೃಷ್ಣನಿಗೊಂದು ಶಾಪ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡಿಲ್ಲ, ಪಾಂಡವರಿಗೆ ಶಾಪ ಕೊಡಬೇಕು ಅಂತ ಅವಳ ತಲೆಯಲ್ಲಿ ಯೋಚನೆ ಬಂದಿತ್ತು. ಆಗ ವ್ಯಾಸರು ಬಂದರು. ಕೃಷ್ಣನಿಗೆ ಕೊಡಬೇಕು ಅಂತಿದ್ದರೆ ಆವಾಗ ಕೃಷ್ಣನೂ ಸೇರ್ಕೊಂಡಿರ್ತಿದ್ನಲ್ಲ, ಆಗಿಲ್ಲ ಅವಳಿಗೆ ಆಲೋಚನೆ. ಇಲ್ಲಿ ಕುರುಕ್ಷೇತ್ರವನ್ನು ನೋಡ್ತಾ 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 ಇಂಥ ಭೀಕರವಾದ ಸಾವು ನೋವುಗಳನ್ನು ನೋಡಲ್ಲ ಎರಡೂ ಪಕ್ಷದವರನ್ನು. ಆಗ ಅದು ಭಾವೋದ್ರಿಕ್ತ ಸ್ಥಿತಿಗೆ ಹೋಗಿ ನೀನು ಮನಸ್ಸು ಮಾಡಿದರೆ ಇದನ್ನು ತಡಿಬೋದಾಗಿತ್ತು ಅಂತ ಬಂದಿದ್ದು ಅದು. ಹಾಗಾಗಿ ಹಳೆಯ ಯಾವ ಅಂಶವೂ ಇಲ್ಲ ಅಲ್ಲಿ. ಕೃಷ್ಣನಿಗೆ ಕಾರಣ ಅಂತ ಅನ್ನೋದಕ್ಕಿಂತ ಗಾಂಧಾರಿಗೆ ಕೃಷ್ಣ ತಡಿಬೋದಾಗಿತ್ತು ಅನ್ನೋ ಭಾವ ಹೆಚ್ಚು ಕಾಡಿದೆ ಅಂತ ಅಂದ್ಕೋಬೋದು ನಾವು. ಅಂದರೆ ಯುದ್ಧವನ್ನು ಮಾಡಿಸಿದ್ದು ಕೃಷ್ಣ ಅನ್ನೋದಕ್ಕಿಂತ ಯುದ್ಧ ನಿಲ್ಲಿಸೋದಕ್ಕೆ ಬರ್ತಿತ್ತು ಕೃಷ್ಣನಿಗೆ ಅಂತ ಅವಳಿಗೆ ಅನ್ನಿಸಿದೆ, ನಿಲ್ಲಿಸಲಿಲ್ಲ ಅಂತ. ಈ ಅಂಶ ಇದೆಯಲ್ಲ, ನಾವು ಮುಂದೆ ಹೇಳೋಣ, ಮುಂದೆ ಬರುತ್ತೆ. ಉತ್ತಂಕ ಅಂತ ಒಬ್ಬ ಬರ್ತಾನೆ, ಅವನ ಕತೆ ಬರುತ್ತೆ. ಅವನು ಕೃಷ್ಣನಿಗೆ ಶಾಪ ಕೊಡೋಕೆ ಹೊರಡ್ತಾನೆ. ನೀನು ಮನಸ್ಸು ಮಾಡಿದರೆ ನಿನಗೆ ನಿಲ್ಸೋಕೆ ಬರ್ತಾಯಿತ್ತು ಅಂತ ಅವ್ನು ಶುರು ಮಾಡ್ತಾನೆ ಒಬ್ಬ. ಅದು ಇದೆ ಮುಂದೆ. ಅಂದರೆ ಆ ಭಾವ ಎಲ್ಲರಿಗೂ ಅನಿಸಿದೆ. ಕೃಷ್ಣ ಅತ್ಯಂತ ಶಕ್ತಿಶಾಲಿಯಾಗಿರೋದ್ರಿಂದ ಎಲ್ಲ ದೃಷ್ಟಿಯಿಂದ, ಅಂದರೆ ತೋಳ್ಬಲ ಮಾತ್ರ ಅಲ್ಲ, ಯುದ್ಧದ ಬಲ ಮಾತ್ರ ಅಲ್ಲ, ಮಾತು, ಇನ್ನೊಂದು ಪ್ರಭಾವ, ಅವನು ಹೋದರೆ ಒಪ್ಕೋತಾರೆ ಅಂತ ಇರುತ್ತಲ್ವ. ಅಂಥದ್ದೆಲ್ಲ ಇರುವಾಗ ಸಹಜವಾಗಿ ಅನಿಸುತ್ತೆ ಕೃಷ್ಣ ಮನಸ್ಸು ಮಾಡಿದರೆ ಇದನ್ನು ನಿಲ್ಸೋಕ್ಕಾಗ್ತಿತ್ತು, ಇಷ್ಟು ಹಿಂಸೆ ಆಗದೆ ಇದ್ದಂತೆ ನೋಡ್ಕೋಬೋದಾಗಿತ್ತು ಅಂತ ಇದೆಯಲ್ಲ, ಅದೇ ಅವಳಿಗೆ ಕಾಡಿದ್ದು. ಬಟ್ ಅವನು ಆ ಪ್ರಯತ್ನ ಅಂದರೆ ಆದರೆ ಇವ್ರು ಏನು ಹೇಳ್ತಾರೆ, ಅವ್ರಿಗನ್ಸಿದ್ದೇನು ಅಂದರೆ, ಮಾಡಿದ್ದು ಸರಿ, ನೀನು ಹೋದೆ, ವಿಷಯ ಇಟ್ಟೆ ಪ್ರಾಮಾಣಿಕವಾಗಿ, ಅವ್ರ ಕಡೆಯಿಂದ ಏನು ಬಂತೋ ಅದಕ್ಕೆ ಬಿಟ್ಬಿಟ್ಟೆ, ನೀನು ಇನ್ನೂ ಮುಂದುವರಿಸ್ಬೇಕಾಗಿತ್ತು ಅಂತ. ನೀವು ಒಪ್ಕೊಂಡು ಹೋಗ್ಬಿಟ್ಟಿಯಲ್ಲ ಯುದ್ಧ ಅಂತ, ಅಲ್ಲಿ ಇನ್ನೇನೋ ಮಾಡಬೇಕಾಗಿತ್ತು ನೀನು ಅಂತ, ನಿಂಗೆ ಸಾಧ್ಯ ಇತ್ತು ಅಂತ ಹೇಳ್ತಾರೆ. ಅದನ್ನು ಮಾಡೋಕ್ಕೆ ಬರ್ತಿತ್ತಾ ಬರಲ್ವಾ ಅನ್ನೋದು ಬೇರೆ ವಿಷಯ. ಅವನು ಮುಂದೆ ಅದನ್ನು ವಿವರಿಸೋಣ. ಉತ್ತಂಕ ಹೇಳ್ತಾನೆ, ನೀನು ಬಲಪ್ರಯೋಗ ಮಾಡಿ ಅದನ್ನು ನಿಲ್ಸೋಕೆ ಬರ್ತಿತ್ತು ಅಂತ ಹೇಳ್ತಾನೆ ಅವನು. ನೀನು ದುರ್ಯೋಧನನ ಮೇಲೆ ಬಲಪ್ರಯೋಗ ಮಾಡ್ಬೋದಾಗಿತ್ತಲ್ಲ, ಆಗ ಇಷ್ಟು ಜನರ ಸಾವು ನೋವು ಆಗ್ತಿರ್ಲಿಲ್ವಲ್ಲ ಅಂತ ಹೇಳ್ತಾನೆ ಅವನು. ಅಂದರೆ ಇದೊಂದು ಸಂಭವನೀಯ ಊಹೆ ಇದೆ ಅವನದ್ದು. ದುರ್ಯೋಧನ ಕೊಲೆ ಮಾಡಿಬಿಟ್ಟಿದ್ರೆ ಮುಗಿದು ಹಂಗೆ ಅಂತ, ಆ ಥರದ್ದು ಏನೋ ಒಂದು ದುರ್ಯೋಧನನ ಬಂಧನ ಮಾಡಿಬಿಟ್ರೆ ಏನಾಗ್ತಿತ್ತು, ಹಿಂಗೇನು ಬೇಕಾದರೂ ಆಗ್ಬೋದಲ್ಲ. ಅಂದರೆ ಇದೆಲ್ಲವೂ ಕೃಷ್ಣನಿಗೆ ಮಾತ್ರ ಸಾಧ್ಯ ಇತ್ತು. ನೀನೇನು ಮಾಡಿದೆ, ಬಂದೆ ಇಟ್ಟೆ ವಿಷಯನ, ಅವನು ಒಪ್ಪಲಿಲ್ಲ, ಆಯಿತು ಅಂತ ಎದ್ಕೊಂಡು ಹೋಗ್ಬಿಟ್ಟೆ ನೀನು ಅಂತ ಅವರದ್ದು. ಅದರ ಅಪ್ರಾಮಾಣಿಕತೆ ಅಲ್ಲ. ಅಲ್ಲಿ ನೀನು ಕುಟಿಲತೆ ಮಾಡಿದೀಯಾ ಸಂಧಾನದಲ್ಲಿ ಅಂತಲ್ಲ, ನೀನು ಸಂಧಾನ ಪ್ರಾಮಾಣಿಕವಾಗಿದೆ, ವಿಶೇಷ ಪ್ರಯತ್ನ ಹಾಕಿಲ್ಲ ಅಂತ. ಆ್ಯಕ್ಚುಲಿ ಅವರು ವಿಶೇಷ ಪ್ರಯತ್ನ ಹಾಕಿ ಇವನನ್ನು ಬಂಧಿಸೋಕ್ಕೆ ಟ್ರೈ ಮಾಡ್ತಾರೆ. ಹೌದೌದೌದು, ವಿಷಯ ಅದು. ಇವನು ಬಂಧಿಸೋದು ದೂರದ ಮಾತು. ಸೊ ಅವ್ನು ತಪ್ಪಿಸ್ಕೊಂಡು ಬರ್ತಾನೆ ಇವನು ತನ್ನ ಒಂದು. ಹೌದೌದು, ಇವನು ಕಡೆಯವರು ಇದ್ದರು, ಇವರು ವಿಶ್ವರೂಪ ತೋರಿಸಿ ಅದು ಒಂದು. ಎರಡನೇದು ಇನ್ನೊಂದು, ಅವನು ಸ್ವೀಕಾರ ಮಾಡಿದ ಬಗ್ಗೆ ಕೂಡ ನೀವು ಹೇಳಿದ್ರಿ. ಅಂದರೆ ಸ್ವೀಕಾರ ಮಾಡಿದ ಕೃಷ್ಣ ಅದನ್ನು ಧಿಕ್ಕರಿಸ್ಬೋದಾಗಿತ್ತು, ಬಟ್ ಅವನು ಧಿಕ್ಕರಿಸಲ್ಲ.
ಎಷ್ಟೇ ಒಳ್ಳೆ ಕೆಲಸ, ಯುದ್ಧ ಒಳ್ಳೆ ಕೆಲಸ ಮತ್ತು ಎಲ್ಲವೂ ಸರಿ ಅಂದರೆ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಎಲ್ಲವೂ ಅಂದರೂ ಕೂಡ ಅದು ಒಂದು ಹಂತಕ್ಕೆ ತಪ್ಪೆ ಅನ್ನೋದು ಕೃಷ್ಣನಿಗೆ ಅರಿವಿದೆ. ಅದರಿಂದ ಅನಾಹುತಗಳು ಆಗೇ ಆಗ್ತವೆ. ಹೌದು ಹೌದು, ಯುದ್ಧ ತಪ್ಪೆ ಅನ್ನೋದು ಕೃಷ್ಣನ ಇದರಲ್ಲಿ ಇದ್ದೇ ಇದೆ. ಅದು ಇನ್ನೊಂದಿದೆ ಅವ್ರ ಪ್ರಶ್ನೆ ಏನು ಅಂದರೆ, ಈಗ ಅವಳದ್ದೇ ತಪ್ಪಿರುವಾಗ ಅವಳು ಕೊಟ್ಟ ಶಾಪ ಫಲಿಸತ್ತಾ ಅಂತ. ಅಲ್ಲಿ ಏನು ಅಂದರೆ, ಈಗ ಶಾಪ ಕೊಡೋದಕ್ಕೆ ಒಂದು ಸಾಮರ್ಥ್ಯ ಬೇಕು. ಆ ಶಾಪ ಕೊಡುವವನದ್ದು ತಪ್ಪಿದೆಯಾ ಸರಿ ಇದೆಯಾ ಅನ್ನೋ ವಿಷಯದ ಮೇಲಲ್ಲ ಶಾಪ ಫಲಿಸೋದು. ಶಾಪ ಕೊಡುವವ ಲಾಜಿಕ್ ಇಟ್ಕೊಂಡೇ ಕೊಡ್ತಾನ, ನ್ಯಾಯ ಅಂತಲೇ ಕೊಡ್ತಾನ ಅಂತಲ್ಲ. ಶಾಪ ಅನ್ನೋದು ಒಂದು ಸಾಮರ್ಥ್ಯ, ಶಾಪ ಕೊಡೋದು ಒಂದು ಸಾಮರ್ಥ್ಯ. ಕೈಯಲ್ಲೊಂದು ಬಿಲ್ಲು ಬಾಣ ಇದೆ, ಕೈಯಲ್ಲೊಂದು ಗನ್ ಇದೆ, ಈ ಥರ ನಮ್ಮಲ್ಲೊಂದು ಸಾಮರ್ಥ್ಯಗಳಿರುತ್ತೆ, ಸಾಧನಗಳಿರುತ್ತೆ. ದುರ್ವಾಸರು ಶಾಪ ಕೊಡ್ತಾರಲ್ಲ ಸಿಟ್ಟಲ್ಲಿ ಬಂದಾಗ, ಆ ಥರ ಈಗ ಸಾಧನಗಳಿರುತ್ತೆ ನಮ್ಮಲ್ಲಿ. ಅದನ್ನು ಒಳ್ಳೆಯದಕ್ಕಾಗಿ ಮಾತ್ರ ಬಳಸಿದರೆ, ಅಂದರೆ ನಾವು ಒಳ್ಳೆಯವರಾಗಿದ್ದಾಗ ಮಾತ್ರ ಬಳಸಿದರೆ ಮಾತ್ರ ಗನ್ನಲ್ಲಿರೋ ಬುಲೆಟ್ ಹೋಗುತ್ತಾ? ದುಷ್ಟನನ್ನು ಸಂಹರಿಸೋದಕ್ಕೆ ಮಾತ್ರ ಈ ಬುಲೆಟ್ ಹೋಗುತ್ತೆ ಅಂತಿದೆಯಾ ಅಂದರೆ ಇಲ್ಲ. ನೀ ಟ್ರಿಗರ್ ಒತ್ತಿದ್ರೆ ಯಾರಿದಾನೋ ಅವನ ಮೇಲೆ ಹೋಗುತ್ತೆ. ನೀನು ತಪ್ಪೇ ಮಾಡ್ತಾ ಇರ್ಬೋದು. ಶಾಪ ಅನ್ನೋದು ಅಂಥದ್ದೊಂದು ಸಾಮರ್ಥ್ಯ ಆಗಿರುತ್ತೆ ತಪಸ್ಸಿನ ಫಲವಾಗಿ. ಅದನ್ನು ಯಾವುದಕ್ಕೆ ಬಳಸ್ತೀನಿ ನೀನು ಅನ್ನೋದು ವಿಷಯ ಅಲ್ಲಿ. ಹಾಗಾಗಿ ಅವಳಿಗೆ ಆ ಶಾಪ ಕೊಟ್ಟಿದ್ದು ಅವಳು ತಪ್ಪಾದರೂ ಫಲಿಸಬಾರದು ಅಂತಿಲ್ಲ. ಅಂತಂದರೆ ಶಾಪದ ಕುರಿತು ನಮಗಿರುವ ಒಂದು ತಪ್ಪು ಗ್ರಹಿಕೆ ಅದು. ಅವಳದ್ದೇ ತಪ್ಪಿರುವಾಗ ಶಾಪ ಕೊಟ್ಟರೆ ಹೇಗಾಗತ್ತೆ ಅಂತ. ಕರೆಕ್ಟ್. ಅದು ಯೂಸ್ ಮಾಡಿದ್ಲು, ಅದು ಯೂಸ್ ಮಾಡಿದ್ಲು ಅಷ್ಟೇ. ಅದರಿಂದಾಗ ಒಂದು ತಪ್ಪಾಯ್ತು ಅಷ್ಟೇ. ಹಾಗೆ ಯೂಸ್ ಮಾಡಿದ್ದೆ ಒಂದು ತಪ್ಪಾಯ್ತು ಅಷ್ಟೇ.